ವಾಸಿ. ಯಾರ್ಯಾರ್ದೋ ಪೋಲಿಗಳ ಕತೆ ಎಲ್ಲ ಹೇಳ್ತೀಯ. ಅಯ್ಯ ಟೆನ್ಷನ್ ಮಾಡ್ಕೋಬೇಡ ಮಗ, ಸುಮ್ನೆ ಏಂತಿಗೆ. ಅವನ ಹೆಸರು ಸುಂದರಂ ಪಿಳ್ಳೆ ಅಂತ. ಅವನೊಬ್ಬ ಮಲಯಾಳಿ, ಅಪ್ಪ ಅಮ್ಮ ಇಲ್ಲದ ಅನಾಥ. 5-6 ಜನ ಫ್ರೆಂಡ್ ಜೊತೆ ಸೇರ್ಕೊಂಡ್ಬಿಟ್ಟು ಒಂದು ಅಪಾರ್ಟ್ಮೆಂಟ್ ಅಲ್ಲಿ ಬೆಂಗಳೂರಲ್ಲಿ ಸೆಟ್ಲ್ ಆಗ್ಬಿಟ್ಟವನೆ. ತುಂಬಾ ಒಳ್ಳೆಯವನು. ಹಗಲೊತ್ತು ಎಲ್ಲಾನ ಕರ್ಕೊಂಡು ಹೋಗ್ಬಿಡು. ಸಾಯಂಕಾಲ ಆಗ್ತಿದ್ದಂಗೆ ಮನೆ ಬಂದ್ ಸೇರ್ಕೊಂಡ್ಬಿಡ್ತಾನೆ. ಅವನಿಗೆ ಕುತ್ತಿಗೆನ ಹಿಂಗ್ ಅನ್ನೋದು ಒಂದ್ ಸ್ಮಾಲ್ ವೀಕ್ನೆಸ್, ನರ್ವ್ಸ್ ವೀಕ್ನೆಸ್. ಅಂತಾದರೂ ಬಾ ಇಂತಾದರೂ ಬಾ ನನ್ನಂತಾಗು ಬಾ, ಅಂತಾದರೂ ಬಾ ಇಂತಾದರೂ ಬಾ ನನ್ನಂತಾಗು ಬಾ. ಸರಿಯಾಗಿ ಕೂತ್ಕೊಳ್ಳೆ. ಇವತ್ತು ಹೊಡ್ಕೊಳ್ಳಿಲ್ಲ. ಬೆಡ್ಸ್ ಕಟ್ಟಿದ್ 1,000 ರೂಪಾಯಿ ಹೋಯ್ತು. ದಿನಾ ದುಡ್ಡು ಹೋಗ್ತಾ ಇದೆ. ಹೊಡ್ಕೊಳ್ಳಿ ಸರ್. ಇವನ ಹೆಸರು ಕೃಷ್ಣ. ಆ ಚಡ್ಡಿ ಹಾಕೊಂಡಿರೋನು ಅವನು ಗುರು. ಗುರು ಏನು ಅವನ ಭಾಗಕ್ಕೆ ಅವನೇ ದೇವ್ರು. ರಾಮಾಯಣ ನಡೆದಿದ್ದು ಹೆಣ್ಣಿಂದ, ಕುರುಕ್ಷೇತ್ರ ನಡೆದಿದ್ದು ಹೆಣ್ಣಿಂದ. ಆದ್ರಿಂದ ನೀನ್ ಸೇಫ್ ಆಗಿರ್ಬೇಕು ಅನ್ನೋದಾಯ್ತು ಅಂದ್ರೆ ಹೆಣ್ಣಿಂದ ದೂರ ಇರು ಅಂತ ಚಡ್ಡಿನ ಅವನಿಗೆ ಉಪದೇಶ ಕೊಟ್ಟ. ಈ ಮಂಕು ತಿಂಡೆ ಅದನ್ನೇ ಫಾಲೋ ಮಾಡ್ತಾ ಇದ್ದಾನೆ. ಇವನಿಗೋ ಹೆಣ್ ಕಂಡ್ರೆ ಆಗಲ್ಲ. ಇವನ್ ಗ್ರಾಚಾರಕ್ಕೆ ಹೆಣ್ಣು ಮಕ್ಕಳ ಕಾಲೇಜಿಗೆ ಇವನೊಬ್ನೇ ಗಂಡ ಲೆಕ್ಚರರು. ಅನುಭವಿಸಂಗಿಲ್ಲ, ಬಿಡಂಗಿಲ್ಲ. ಪಾಪ ಹೆಣ್ಣಿಂದ ದೂರ ಇರೋದು ಒಳ್ಳೇದೇನೆ. ನಾನ್ ಸತ್ತಿದ್ದು ಹೆಣ್ಣಿದ್ದಾನೆ. ಇವನೇನು ಸೂರ್ಯವಂಶದವನು, ಎದ್ದೇಳೋದು ಲೇಟು. ಅದಕ್ಕೋಸ್ಕರ ಏನ್ ಮಾಡ್ತಾನೆ, ಹಿಂದಿನ ದಿವ್ಸ ರಾತ್ರಿನೇ ಮಲಗಬೇಕಾದ್ರೆ ಸ್ನಾನ ಮಾಡಿ ಬಟ್ಟೆ ಹಾಕೊಂಡು ರೆಡಿಯಾಗಿ ಮಲಗ್ಬಿಡ್ತಾನೆ. ಕನಸಿನಲ್ಲಿ ಆ ಚಡ್ಡಿಯವನು ಬಂದು ನನ್ನಂತೆ ಆಗುಬಾ ನನ್ನಂತೆ ಆಗುಬಾ ಅಂತ ಕರೆದಿದ್ದೇ ತಡ ಮೈ ಮೇಲೆ ಬಟ್ಟೆನೆಲ್ಲ ಬಿಚ್ಚಾಕ್ಬಿಟ್ಟು ಬರೀ ಚಡ್ಡಿಲ್ ಬನ್ನಿ ಕಳ್ತಾನೆ. ಸರ್, ಕ್ಲೈಂಟ್ ಒಬ್ರು ಕೇಸ್ ತಗೊಂಡ್ಬಂದ್ಯಾರೆ. ಬನ್ನಿ ಒಳಗೆ. ಬನ್ನಿ ಕೂತ್ಕೊಳ್ಳಿ. ಏನ್ ವಿಷಯ? ಸರ್, ನಾನೊಂದು ಕೊಲೆ ಮಾಡಿದೀನಿ. ಸಂತೋಷ. ಮಾಡ್ಬೇಕಾದ್ದೆ ನಾವು ಬದುಕ್ಬೇಕಲ್ಲ. ನಾನ್ ಚುಚ್ಚೋ ಟೈಮ್ ಸರಿಯಾಗಿ ಹಾಳಾದವಳ ಅವ್ನ ಹೆಂಡತಿ ನಾನ್ ನೋಡ್ಬಿಟ್ಲು. ಮತ್ ನನ್ನ ಹತ್ರ ಯಾಕೆ ಬಂದ್ರಿ? ಆರಾಮಾಗಿ 14 ವರ್ಷ ಒಳಗಿರಿ. ನನ್ನ ನೀವೇ ಕಾಪಾಡ್ಬೇಕು. ಗುಟ್ಟಾಗಿ ಮಾಡೋದು ಬಿಟ್ಟು ಎಲ್ಲ ಲೈವ್ ಟೆಲಿಕಾಸ್ಟ್ ಮಾಡಿ ಈಗ ನನ್ನ ಹತ್ರ ಬಂದ್ರಿ ಏನ್ರಿ ಉಪಯೋಗ? ಬೇರೆ ಯಾರ ಹತ್ರ ಆದ್ರೂ ಹೋಗಿ. ನನಗೆ ಕೇಸ್ ಸೋತ್ ಅಭ್ಯಾಸ ಇಲ್ಲ. ಸರ್, ಹಂಗನ್ಬೇಡಿ ಸರ್, ಪ್ಲೀಸ್. ಒಂದ್ಸಲ ಹೇಳಿದ್ರ ನಮ್ಮೋರೆ. ಅಪ್ಪಾಜಿ ಬಂದೇಮ್ಮ. ಹಣೆ ನೋಡಿ ಕೇಸ್ ತಗೋತಾ ಇದ್ದೀನಿ. ಕೂತಿರಿ, ಬರ್ತೀನಿ. ಹೆಂಗೆ ನೀನ್ ನೋಡ್ತಾ ಇದ್ರೆ ನಿಮ್ಮ ಅಮ್ಮ ಜ್ಞಾಪಕಕ್ಕೆ ಬರ್ತಾಳೆ ಕಣಮ್ಮ. ನೀನ್ ಈ ತರ ಮೈ ತುಂಬಾ ಸೀರೆ ಉಟ್ಕೊಂಡು ಕಾಲೇಜ್ ಹೋಗೋದ್ ನೋಡಿದ್ರೆ ಎಲ್ರಿಗೂ ನಿನ್ನಂತ ಮಗಳಾಗಿ ಕೊಟ್ಬಾರ್ದು ಅಂತ ಅನ್ಸುತ್ತೆ. ಎಲ್ಲ ನೀವ್ ಕಲ್ಸಿರೋ ಸಂಸ್ಕೃತಿ ಅಪ್ಪಾಜಿ. ಕಲಿಸೋದ್ ದೊಡ್ಡ ವಿಷಯ ಅಲ್ಲಮ್ಮ, ಕಲಿಯೋದ್ ದೊಡ್ಡ ಗುಣ. ನಡಿ ಹೋಗೋಣ. ಸರಿ ಅಪ್ಪಾಜಿ.
ಬಿಟ್ರಾ? ಏನು ಪುಣ್ಯ ಮಾಡಿದ್ನೋ ನಾನು. ಏನು ವಿನಯ, ಏನು ಗೌರವ. ಆ ಸುಸಂಸ್ಕೃತ ಹುಡುಗಿ ಅಂದ್ರೆ ಇವಳೆ. ಅಯ್ಯಯ್ಯೋ 6 ತಿಂಗಳು ಕೊಡ್ತೋನೆ, ಸ್ವಲ್ಪ ತಡ್ಕೋ. ನೋ ಅರ್ಜೆನ್ಸಿ, ಸಿ ದ ಫ್ರೀಕ್ವೆನ್ಸಿ. ಶರಣು ಶಂಕರ ಶಂಭೋ ಓಂಕಾರನಾದ ರೂಪ ಶಿವಪ್ಪ ಕಾಯು ತಂದೆ ಮೂರು ಲೋಕ ಸ್ವಾಮಿ ದೇವಿ ಹಸಿವೆಯನ್ನು ತಾಳಲಾರೆ ಕಾಪಾಡೆಯ ಹರನೇ ಶಿವ. ರೀ, ನಾನ್ ನಿಮ್ಗೆ ಎಷ್ಟ್ ಸಲ ಹೇಳಿದೀನಿ ಟ್ರೈನ್ ಇರೋ ಸಿನಿಮಾ ನೋಡ್ಬೇಡಿ ಅಂತ. ನೀವ್ ನನ್ ಮಾತ ಕೇಳಲ್ವಲ್ರಿ? ಹೀಗ್ ಹೇಳಿ ಹೇಳಿ 20 ವರ್ಷದಿಂದ ನಾನಿನ್ನ ಮರೆಯಲ್ಲ ಪಿಕ್ಚರ್ ಕ್ಲೈಮ್ಯಾಕ್ಸ್ ನೋಡಕ್ ಆಗ್ತಿಲ್ಲ. ಟ್ರೈನ್ ಶಬ್ದ ಕೇಳಿದ ತಕ್ಷಣ ಸುರೇಶ್ಕೊಂಡ್ಬಿಡ್ತಾಳೆ ಶಿವಪ್ಪ ಅಂತ. ನೋಡಿ, ಇನ್ಮೇಲೆ ಟ್ರೈನ್ ಇರೋ ಸಿನಿಮಾ ಮನೆಗ್ ತರ್ಬೇಡಿ. ಇವರು ಕೃಷ್ಣನ ತಂದೆ ತಾಯಿ. ಆ ಏರಿಯಾದಲ್ಲಿ ಇವ್ರನ್ನ ಪ್ಯಾಕೇಜ್ ಕಪಲ್ ಅಂತಾನೆ ಕರೆಯೋದು. ಒಳ್ಳೆ ಮ್ಯಾಗ್ನೆಟ್ ತರ ಯಾವಾಗ್ಲೂ ಅಂಟ್ಕೊಂಡೇ ಇರ್ತಾರೆ. ಆ ಹುಡುಗಿ ಯಾರು? ಕೃಷ್ಣನ ಸೋದರ ಮಾವನ ಮಗಳು ಲಕ್ಷ್ಮಿ ಅಂತ. ಓಹೋ. ಪಾಪ ಅವ್ರ ಅಪ್ಪ ಅಮ್ಮ ಹೊಗೆ ಹಾಕಿಸ್ಕೊಂಡ್ಬಿಟ್ರು. ಅದಕ್ಕೋಸ್ಕರ ಇವರೇ ಕರ್ಕೊಂಬಂದ್ ಸಾಕೊಂಡಿದ್ದಾರೆ, ಕೃಷ್ಣನ್ಗೆ ಮದುವೆ ಮಾಡ್ಕೋಬೇಕು ಅಂತ. ಟ್ರೈನ್ ಸೌಂಡ್ ಕೇಳ್ತಾ ಇದ್ದಂಗೆ ಯಾಕಂಗ ಹಾಡು ಹೇಳ್ತಾಳೆ? ಅವಳು ಹುಟ್ಟಿದ್ದೆ ಟ್ರೈನ್ ಅಲ್ಲಿ. ಹೆರಿಗೆ ಆಗಿದ ತಕ್ಷಣನೇ ಅವ್ರ ಅಮ್ಮ ತೀರ್ಕೊಂಡ್ಬಿಟ್ರು. ಅದಕ್ಕೆ ಟ್ರೈನಿನ ಶಬ್ದ ಕೇಳಿದ ತಕ್ಷಣನೇ ಹಾಡು ಹೇಳ್ತಾಳೆ. ಅದೇ ಹಾಡು ಯಾಕೆ ಹೇಳ್ಬೇಕು? ಅಲ್ಲೇ ಇರೋದು ವಿಷಯ. ಆ ಹುಡುಗಿ ಹುಟ್ಟಿದ ತಕ್ಷಣನೇ ಒಬ್ಬ ಭಿಕ್ಷುಕನ ಕೈ ಸಿಕ್ಬಿಟ್ಲು. ಅವನು ಆ ಹಾಡು ಹೇಳ್ಕೊಂಡೇ ಭಿಕ್ಷೆ ಬೇಡ್ತಿದ್ದ. ಬೇಷ್ 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 ಬೇಷ್. ಅಭಿಮನ್ಯು ಕತೆ ಕೇಳಿದ್ದೆ. ಇದ್ಯಾವ್ದಪ್ಪ ಲೇಡಿ ಅಭಿಮನ್ಯು? ಕ್ಯಾರೆಕ್ಟರ್ ಎಲ್ಲ ಎಷ್ಟು ಮಜವಾಗಿದೆ. ಇನ್ನು ಕತೆ ಎಷ್ಟು ವಿಚಿತ್ರವಾಗಿರುತ್ತೋ ಏನೋ. ವಿಚಿತ್ರವಾಗಲ್ಲ, ಸಚಿತ್ರವಾಗಿರುತ್ತೆ. ಕೇಳು. ಚಾಕ್ಲೇಟ್ ಬೇಕಾ? ಐಸ್ ಕ್ರೀಮ್ ಬೇಕಾ? ಒಡವೆ ಬೇಕಾ? ನನ್ ಪ್ರಾಪರ್ಟಿ ಬೇಕಾ? ತಗೊಂಡ್ಬಿಡು. ಬೇಡ ಪ್ಲೀಸ್, ಬೇಡ ಬೇಡ ಬೇಡ. ಮುತ್ತಿಗೊಡಿ ಮುತ್ತಿಗೊಡಿ ಮುತ್ತಿಗೊಡಿ. Go to your class. Go to your class. ಹಾಯ್ ಹ್ಯಾಂಡ್ಸಮ್. Stupid. ಅಲ್ವೇ, ಇಡೀ ಕಾಲೇಜ್ ನಲ್ಲಿ ಕ್ರಿಶ್ ಬರೋದನ್ನೇ ಕಾಯ್ತಾ ಇರ್ತೀವಿ. ಹಿ ಸೋ ಹ್ಯಾಂಡ್ಸಮ್. ನೀನ್ ಮಾತ್ರ ಯಾಕೆ ಅವ್ರನ್ ಕೇರೆ ಮಾಡಲ್ಲ? ಸುಮ್ನೆ ಹುಡ್ಗಿರ್ ಕಂಡ್ರೆ ಇಷ್ಟ ಇಲ್ಲ ಅಂತ ಡವ್ ಮಾಡ್ತಾನೆ. ನಾನೊಂದಿನ ಕಾಲೇಜಿಗೆ ಬರ್ತಿದಾಗ ಲೇಡೀಸ್ ಹಾಸ್ಟೆಲ್ ಮುಂದೆ Hey. Bye. ಅವ್ರಿಷ್ಟ, ಅವ್ರು ಏನ್ ಬೇಕಾದ್ರೂ ಮಾಡ್ಕೊಳ್ಳಿ ಬಿಡೆ. ಏನ್ ಬೇಕಾದ್ರೂ ಮಾಡ್ಲಿ ಬಿಡೆ. ನನಗಂತೂ ಅನ್ನೋ ಕಂಡ್ರೇನೆ ಆಗಲ್ಲ. ಸರಿ ಕೂತ್ಕೋ. ಇವತ್ತು ಜಸ್ಟ್ ಮಿಸ್. ನನ್ ಪಾಕೆಟ್ ಮನಿ ಎಲ್ಲ ಬರೀ ಬೆಟ್ಟಿಂಗ್ಸ್ಗೆ ಹೋಗ್ತಾ ಇದೆ. ಇವ್ರು ಹೊಡ್ಕೊಳಲ್ಲ, ನನಗ್ ದುಡ್ಡು ಬರಲ್ಲ. ಸೈಲೆನ್ಸ್. ನಿಮ್ ಅಮ್ಮಯ್ಯ ಅಂತೀನಿ.
6 ತಿಂಗಳಾಯ್ತು, 2 ಪೇಜ್ ಕೂಡ ಪಾಠ ಮಾಡಿಲ್ಲ. ಕೈಂಡ್ಲಿ ಕೋಆಪರೇಟ್. ನಾವು ರೆಡಿ ಸರ್, ನೀವೇ ಕೋಆಪರೇಟ್ ಮಾಡ್ತಿಲ್ಲ. ಶಟ್ ಅಪ್, ಡೋಂಟ್ ಟಾಕ್ ನಾನ್ಸೆನ್ಸ್. ಅನಿತಾ, ಅನಿತಾ, ಬಾಯಲ್ಲಿ ಬೋಂಡ್ ಹಾಕೊಂಡಿದ್ಯಾ? ಪ್ರೆಸೆಂಟ್ ಸರ್ ಅಂತ ಹೇಳಕ್ಕಾಗಲ್ವಾ? ನೀವ್ ಕರೆದ ತಕ್ಷಣ ಪ್ರೆಸೆಂಟ್ ಅನ್ಬಿಟ್ರೆ ನೀವ್ ನನ್ ಮುಖನೇ ನೋಡಲ್ವಲ್ಲ ಸರ್. ಭಾವನಾ 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 ಅಂತೀರಾ, ನನ್ ಭಾವನೆನೇ ಅರ್ಥ ಮಾಡ್ಕೊಳ್ಳಲ್ಲ ಸರ್. ನಾನು ಇಲ್ಲಿ ಬರೋದು ಮ್ಯಾಥಮೆಟಿಕ್ಸ್ ಹೇಳ್ಕೊಡಕ್ಕೆ, ನಿನ್ ಮುಖ ಓದಕ್ಕಲ್ಲ. ಕೂತ್ಕೋ. ಸುಮಿತ್ರಾ ಅಂಡಾಳ್. ಕಾಲ್ ಮೀ ಆಂಟಿ. ನಿನ್ನ ನಿಕ್ ನೇಮ್ ಅಲ್ಲಿ ಪೆಟ್ ನೇಮ್ ಅಲ್ಲಿ ಕರೆಯಕ್ಕೆ ನಾನೇ ನಿನ್ ಬಾಯ್ ಫ್ರೆಂಡ್ ಅಲ್ಲ. ಐ ಆಮ್ ಲೆಕ್ಚರರ್. ಅದಿರ್ಲಿ, ನೀನ್ ಯಾಕೆ ಯಾವಾಗ ನಿಮ್ ತಂಗಿ ಬಟ್ಟೆನೆ ಹಾಕೊಂಡ್ ಬರ್ತೀಯ? ನಿಮ್ಮಪ್ಪ ನಿನಗೆ ಅಂತ ಬಟ್ಟೆನೆ ಕೊಡ್ಸಲ್ವಾ? ನಂಗೆ ಯಾವ ತಂಗಿನೂ ಇಲ್ಲ, ಇದು ನನ್ ಬಟ್ಟೆನೆ. ನಿಮ್ಗನ? ಸರಿ, ಇನ್ ಮುಂದೆ ಇನ್ನು ಸ್ವಲ್ಪ ಉದ್ದುದ್ದು ಅಗಲದುದ್ದು ತಗೋ. ನೀವು ನನ್ ಮುಖ ನೋಡ್ಕೊಂಡು ಪಾಠ ಮಾಡಿ, ಬಟ್ಟೆ ನೋಡ್ಕೊಂಡು ಯಾಕೆ ಮಾಡ್ತೀರಾ? Get out of my class. ಥ್ಯಾಂಕ್ಸ್. Okay, so ನಾನು ಎಲ್ಲಿದ್ದೆ? ನನ್ ಕನ್ಸ್ನಲ್ಲಿ. ನಾನ್ ಕೇಳಿದ್ದು ಮ್ಯಾಥ್ಸ್ ಚಾಪ್ಟರ್ ಬಗ್ಗೆ. ನೆಟ್ಟಿಗೆ ಪಾಠ ಕೇಳಿಸ್ಕೊಂಡಿರ್ತಾನೆ ಏನಾರು ಗೊತ್ತಾಗೋದು. ಇಡಿಯಟ್. ಇಷ್ಟು ಜನರಲ್ಲಿ ಯಾರು ರಾಕೆಟ್ ಬಿಟ್ಟಿಲ್ಲ ದಯವಿಟ್ಟು ಹೇಳಿ. ನಾನು. ಥ್ಯಾಂಕ್ ಯು ಮಾ, ಥ್ಯಾಂಕ್ ಯು ವೆರಿ ಮಚ್. ಯಾಕಮ್ಮ ಬಿಟ್ಟಿಲ್ಲ? ಪರ್ಸನಲ್ ಆಗಿ ಕೊಡೋಣ ಅಂತ. ಸಸ್ಪೆಂಡ್ ಮಾಡ್ಬಿಡ್ತೀನಿ ಎಲ್ರು. ಕ್ರಿಶ್ ಬರೋ ಟೈಮ್ ಆಯ್ತು. ಸಸ್ಪೆಂಡ್ ಮಾಡಿಸ್ತೀನಿ. ಸಾರಿ ಸಾರಿ. ಜೈ ಚಾಕೋಚ. ರೀ, ನೀವ್ ನನ್ ಮೇಲೆ ಡಿಕ್ಕಿ ಹೊಡೆದಾಗಲ್ಲ ಈ ಹಾಳಾದ ಹೂಗಳು ಎಲ್ಲಿಂದ ಬರ್ತಾವ್ರಿ? ಅಷ್ಟು ದೇವತೆಗಳು ಅಸ್ತು ಅಂತಿರ್ತಾರೆ. ನಿಮಗ್ ಬೇರೆ ಕೆಲ್ಸ ಇಲ್ವೇನ್ರಯ್ಯ? ಅದಿರ್ಲಿ, ನಾನ್ ಎಂಟ್ರಿ ಕೊಟ್ಟಾಗಲ್ಲ ಬಾಗಿಲಲ್ಲೇ ನಿಂತಿರ್ತಿರಲ್ಲ, ಯಾಕೆ? ನೀವು ಡಿಕ್ಕಿ ಹೊಡಿಲಿ ಅಂತ. ಡಿಕ್ಕಿ ಹೊಡಿ ಲಾರಿನ ಮನುಷ್ಯ. ಓಕೆ ಓಕೆ, ಕೂಲ್ ಡೌನ್. ಕೂತ್ಕೊಳ್ಳಿ ಕ್ರಿಶ್. ನಾ ಕೃಷ್ಣ. ಯಾರಾದ್ರೂ ಕೃಷ್ ಅಂದ್ರೆ ಕ್ರಶ್ ಮಾಡೋಣ ಅನ್ಸುತ್ತೆ. ಓಕೆ ಓಕೆ, ಏನ್ ನಿಮ್ ಈ ಪ್ರಾಬ್ಲಮ್? ಕಾಲೇಜೇ ಪ್ರಾಬ್ಲಮ್. ಒಂದು ಬರೀ ಹುಡುಗರೇ ಇರುವಂತ ಬಾಯ್ಸ್ ಕಾಲೇಜ್ಗೆ ನನ್ನ ಟ್ರಾನ್ಸ್ಫರ್ ಮಾಡಿ, ಇಲ್ಲ ಎಲ್ಲ ಹುಡುಗರನ್ನು ಸಸ್ಪೆಂಡ್ ಮಾಡಿ. ಸಾರಿ. ಹಾಗಾ? ಶಟ್ ಅಪ್. ಹುಡುಗಿನೆಲ್ಲ ಸಸ್ಪೆಂಡ್ ಮಾಡಿದ್ರೆ ಪಾಠ ಯಾರಿಗ್ ಮಾಡ್ತೀರಿ? ಕೂತ್ಕೊಂಡ್ ಮಾತಾಡಿ. ತೊಡೆ ಮೇಲ? ಚೇರ್ ಮೇಲೆ. ಈಗ ಕೇಳಿ. ಹುಡುಗಿರ್ನ ಸಸ್ಪೆಂಡ್ ಮಾಡಿ ಪಾಠ ಯಾರಿಗ್ ಮಾಡ್ತೀರಿ? ಡೆಸ್ಕ್ ಮಾಡ್ತೀನಿ, ಬೆಂಚ್ ಮಾಡ್ತೀನಿ, ಈ ಫೋನ್ ಮಾಡ್ತೀನಿ. ಈ ಹುಡುಗಿರಿಗೆ ಮಾತ್ರ ಪಾಠ ಮಾಡಲ್ಲ. ಸಸ್ಪೆಂಡ್ ಮಾಡಿ. ಓಕೆ ಓಕೆ, ಅಷ್ಟೊಂದು ಎಕ್ಸೈಟ್ ಆಗ್ಬೇಡಿ. ನಾನು ಅವ್ರಿಗೆ ಬುದ್ಧಿ ಹೇಳ್ತೀನಿ. ಒಂದೇ ಲೋಟದಲ್ಲಿ ಒಟ್ಟಿಗೆ ಕಾಫಿ ಕುಡಿಯೋಣವಾ? 1/2 ಕಾಫಿ ಕುಡಿಯೋಣವಾ ಅಂದೆ. ನಾನು ಕಾಫಿ ಟೀ ಎಲ್ಲ ಕುಡಿಯೋದಿಲ್ಲ. ಮತ್ತಿನ್ನೇನ್ ಕುಡಿತೀರಾ? ಒಂಚೂರು ವಿಷ ಇದ್ರೆ ಕೊಟ್ಬಿಡಿ. ಅದನ್ನಾದ್ರೂ ಒಟ್ಟಿಗೆ ಕುಡಿಯೋಣವಾ? ಚಾಕೋಚ. ಸ್ಟಾಪ್ ಇಟ್. ಐ ಹೇಟ್ ದಿಸ್. ಎಷ್ಟೇ ಸಲ ಹೇಳಿದೀನಿ ಈ ತರ ಸರ್ ಅಂತ ಚೀಪ್ ಆಗಿ ತಿನ್ಬೇಡ ಅಂತ. ತಿನ್ನೋದ್ ನೋಡೋಕೆ ಎಷ್ಟು ಸಹ ಆಗುತ್ತೆ ಗೊತ್ತಾ? ನೀನ್ ಸರಿ ಇಲ್ಲ ಕಣೆ. ಅವನ್ಗಿಷ್ಟ ಅವನ್ ತಿಂತಾನೆ, ನಿಂದೇನೆ ಪ್ರಾಬ್ಲಮ್. ನನಗಿಷ್ಟ ಆಗದೆ ಇರೋದನ್ನ ಅವ್ನ್ ಮಾಡ್ಬಾರ್ದು. ನನಗೇನ್ ಇಷ್ಟನೋ ಅವ್ನು ಅದನ್ನೇ ಮಾಡ್ಬೇಕು. ಅವನ್ಗಿಷ್ಟ ಇಲ್ದ ಇರೋದನ್ನ ನೀನ್ ಮಾಡ್ಬೋದಾ? ಲೇಕುಯ್ಯ, ಸುಮ್ನೆ ಯಾಕೋ ಮಾತು? ಎಂಡ ದೈವಮೇ, ನಾನು ಇನ್ಮೇಲೆ ತಿನ್ನಲ್ಲಮ್ಮ. ಅದಕ್ಕೆ ನೀನಂದ್ರೆ ತುಂಬಾ ಇಷ್ಟ. ಅತ್ತೆ, ಇವ್ರಿಗೆ ಏನ್ ಕಂಡ್ರಿ ಇಷ್ಟ? ಇದಕ್ಕೆ ಇಷ್ಟ ಎಲ್ಲ ಏನು ಇಲ್ಲ. ಒಂದ್ ಬಕೆಟ್ ಕಲ್ಗಚ್ ಕೊಟ್ರು ಕೂಡ ಕುಡಿಯುತ್ತೆ. ಅಯ್ಯೋ, ಇವ್ರಿಗಲ್ಲ, ಅವ್ರಿಗೆ. ಅವ್ರಗ ಇರೋವರೆಗೂ ಬಾದಾಮ್ ಪುರಿನ್ ಚೆನ್ನಾಗ್ ತಿಂದ್ರು, ಡಯಾಬಿಟಿಸ್ ಜಾಸ್ತಿಯಾಗಿ ಸತ್ತೋದ್ರು. ಅಯ್ಯೋ, ನಾನ್ ಕೇಳ್ತಿರೋದು ನನ್ನವ್ರಿಗೆ. ಕೃಷ್ಣನಾ?
ಗಂಡಾಗ ಅವ್ನ್ ಹೆಸರು ಹೇಳೋದಕ್ಕೂ ಎಷ್ಟೊಂದ್ ನಾಚ್ಕೋತಿಯೇ. ಇನ್ನೇ ನಿಂತಾರನ ಹೆಸರು ಕರ್ದು ಬೈತಿಯಾ? ಬೈದೆ ಇನ್ನೇನ್ರಿ ಮಾಡ್ಲಿ? ಯಾವಾಗ ನೋಡಿದ್ರು ನನ್ ಹಿಂದಿಂದೇನೆ ಇರ್ತೀರಾ. ಜನ ಎಲ್ಲ ಪ್ಯಾಕೇಜ್ ಕಪಲ್ ಅಂತ ಆಡ್ಕೋತಾರೆ ಗೊತ್ತಾ? ಅವ್ರಿಗೆಲ್ಲ ನಮ್ಮನ್ ಕಂಡ್ರೆ ಅಸೂಯೆ ಕಣೆ. ಅವಳು ಏನೋ ಕೇಳ್ತಿದ್ದಾಳೆ ಹೇಳು. ಅವನಮ್ಮ ಉಪ್ಪು ಖಾರ ಹುಳಿ ಏನು ತಿನ್ನಲ್ಲ. ಅವನ್ ವ್ರತ ಹಾಳಾಗ್ ಹೋಗುತ್ತಂತೆ. ಅವನ್ಗೆ ಏನು ಅಂತ ಮಾಡ್ ಹಾಕ್ತಿಯಮ್ಮ. ಅವ್ರಿಗೆ ಹಾಡ್ ಇಷ್ಟ ಆಗತ್ತಾ? ಏನೋಪ್ಪ ಕಿವಿಲ್ ಅದ್ ಯಾವಾಗ್ಲೂ ಏನೋ ಹಾಕೊಂಡಿರ್ತಾನೆ. ಇದ್ರು ಇರ್ಬೋದು. ಬಂದ್ರು. ಕೃಷ್ಣ ನೀ ಬೇಗನೆ ಬಾರೋ, ಕೃಷ್ಣ ನೀ ಬೇಗನೆ ಬಾರೋ, ಕೃಷ್ಣ ನೀ ಕೃಷ್ಣ ಅವಳು ಕರೀತಾನೆ ಇದ್ದಾಳೆ, ಹಾಗೆ ಹೋಗ್ತಿದ್ಯಲ್ಲೋ? ಏ ಕೃಷ್ಣ, ಹೋಗ್ತಾ ಇದ್ರು ಸುಮ್ನೆ ಹೋಗ್ತಿದ್ಯಲ್ಲೋ? ಅಯ್ಯೋ ಇವನ್ ಕಟ್ಕೊಂಡು. ಜೈ ಚಾಕೋಚ. ಹೆಂಗೆ ಹೊಸ ಐಡಿಯಾ? ಅತ್ಯದ್ಭುತ. ನನ್ನ ವಾಕ್ಯವನ್ನು ಸರಿಯಾಗಿ ಪಾಲಿಸುತ್ತಿದ್ದೀಯೇ. ಏನ್ ಮಾಡ್ಲಿ ಗುರುಜಿ, ನಮ್ಮಪ್ಪ ಅಮ್ಮನೋ ಮದ್ವೆ ಆಗು ಅಂತ ಉಡಾತ್ರ ಹಿಡ್ಕೊಂಡ್ಬಿಟ್ಟಿದ್ದಾರೆ. ಆ ಲಕ್ಷ್ಮಿನೋ ಏನು ಅಂದ್ರೆ ಅಂತ ಕೈಯಲ್ಲಿ ತಾಳಿಕೊಂಡು ಹಿಂದಿನಿಂದನೇ ಬರ್ತಿರ್ತಾಳೆ. ಲೇ ಹುಚ್ಚಿಗೆ ಚಿಡ್ದಿದೀನೋ? ಒಬ್ಬೊಬ್ನೇ ಮಾತಾಡ್ಕೋತಿದ್ಯಾ? ಅಯ್ಯೋ ಅಪಚಾರ. ಕ್ಷಮಿಸಿ ಗುರುಗಳೇ, ನಾನು ನಮ್ ಗುರುಗಳ ಹತ್ರ ಮಾತಾಡ್ತಿದ್ದೆ. ಅವರು ನಿಮ್ ತರ ಪ್ಯಾಕೇಜ್ ಕಪ್ಗೆಲ್ಲ ಕಾಣಿಸಲ್ಲ. ಎಂತ ಮಹಾತ್ಮ ಗೊತ್ತೇನವರು? ನೀರಿನ ಮೇಲ್ ಕೂತ್ ತಪಸ್ ಮಾಡ್ತಾರೆ. ಜಲವೀರ, ಜಲಾಧಿಪತಿ, ಜಲಸಾಮ್ರಾಟ್, ಜಲಾಧೀಶ, ನಮೋ ನಮಃ. ನನ್ ಜೀವನದ ಗುರಿ ನಾನು ಅವ್ರ ಪಕ್ಕದಲ್ಲಿ ನೀರಿನ ಮೇಲ್ ಕೂತ್ ತಪಸ್ ಮಾಡ್ಬೇಕು. ಆಗತ್ತೆ. ಲಕ್ಷ್ಮಿ ಯಾಕೆ ಕಳ್ತಿದ್ಯಾ ಲಕ್ಷ್ಮಿ? ನಾನ್ ಯಾಕೆ ಅಳ್ತಿದ್ದೀನಿ ಅಂತ ನಿಮಗ್ ಅರ್ಥ ಆಗ್ತಿಲ್ವೇನೋ? ತಿಳ್ಕೊಂಡ್ಬಿಟ್ರಿ, ಯಾಕೆ ಸುಮ್ಮನಾಗ್ಬಿಟ್ರಿ? ಈ ಚಿಕ್ಕ ಪ್ರಶ್ನೆಗೆ ಉತ್ತರ ಪಡೆಯೋ ಹಕ್ಕು ನನಗಿಲ್ವೇನೋ? ಈ ಸೀನ್ ಎಲ್ಲೋ ನೋಡಿದ್ದೀನಲ್ಲ. ಮನೆಗ್ ಬಂದ್ ಹೋಗೋರ ಹತ್ರ ಎಲ್ಲ ಮಾತಾಡ್ತೀರಾ, ಮಾತಾಡ್ತೀರಾ. ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ ನಿಮ್ ವಿದ್ಯಾರ್ಥಿಗಳ ಹತ್ರ ಮಾತಾಡ್ತೀರಾ. ದೃಷ್ಟಿ ಹತ್ರ ಎರಡು ಮಾತಾಡ್ಬೇಕು ಅಂತ ನಿಮ್ಗೆ ಅನ್ಸಲ್ವೇನೋ? ಏಯ್ ಇದು ಎರಡು ಕನ್ಸು ಸೀನ್ ಅಲ್ವೇನೆ? ಹೌದು ಮಾವ, ತುಂಬಾ ಮಾತಾಡ್ಬೇಕು ಅನ್ಸ್ತು. ಏನ್ ಮಾತಾಡ್ಬೇಕು ಅಂತ ಹೊಳಿಲಿಲ್ಲ. 2 ಕನಸು ಟಿವಿಲ್ ಬರ್ತಿತ್ತು, ಅದನ್ನೇ ರೀಮೇಕ್ ಮಾಡಿ ಹೇಳ್ಬಿಟ್ಟೆ. ನೀನ್ ಡೈಲಾಗ್ ಹೇಳ್ದಾಗ್ಲೇ ನನ್ ಡೌಟ್ ಬಂತು. ಅನ್ನೆಸರಿಯಾಗಿ ನಾನ್ ಬೇರೆ ಅಣ್ಣ ತರ ರಿಯಾಕ್ಟ್ ಮಾಡ್ಬಿಟ್ಟೆ. ಸ್ಟೂಪಿಡ್. ನೋಡು ಎಷ್ಟು ಇನ್ನೋಸೆಂಟ್ ಹುಡುಗಿ, ಇವಳನ್ನ ಹೋಗಿ ಗೋಳ ಇಕ್ಕೋತಿಯಲ್ಲೋ. ಇನ್ನೋಸೆಂಟ್ ಆದ್ರೂ ಅಷ್ಟೇ, ಸೆಂಟ್ ಹಾಕೊಂಡ್ ಬಂದ್ರು ಅಷ್ಟೇ. ನಾನ್ ಯಾರನ್ನು ಮದ್ವೆ ಆಗಲ್ಲ. ಸ್ತ್ರೀ ಅಂದ್ರೆ ನನಗೆ ಇಷ್ಟ ಇಲ್ಲ. ನಿನಗ್ ಬೇಡ ಅಂದ್ರೆ ಸುಮ್ನೆ ಇದ್ಬಿಡ್ತೀವಾ? ನೋಡಮ್ಮ, ನಾನ್ ನೀರ್ ಮೇಲ್ ಕೂತು ದೊಡ್ಡ ಸಾಧನೆ ಮಾಡ್ಬೇಕು ಅಂತಿದ್ದೀನಿ. ಹೆಣ್ ಜೊತೆ ಇದ್ರೆ ಮುಳು ಹೋಗ್ತೀನಿ ಅಂತ ಸ್ವಾಮೀಜಿ ಹೇಳಿದ್ದಾರೆ. ಪ್ಲೀಸ್ ಡು ನಾಟ್ ಡಿಸ್ಟರ್ಬ್. ಎಲ್ಲ ಇವನಿಂದನೇ. ಅಯ್ಯೋ ಟೊಮೆಟೊ ಹೊಟ್ಟೆಗೆ ಹಾಕೊಳ್ಳಿ ಗುರುಗಳೇ. ಕ್ಷಮಿಸಿ ಗುರುಗಳೇ. ಅಮ್ಮ, ಇವರು ನನ್ನ ಪಾಲಿಗೆ ದೇವ್ರಿದ್ದಾಗೆ. ನೀವ್ ಯಾರು ಏನೇ ಹೇಳಿ, ಚಾಕೋಚ ಸ್ವಾಮಿ ಮೇಲಾಣೆ ನಾನ್ ಮದ್ವೆ ಆಗಲ್ಲ. ಆಗಲ್ಲ ಅಂದ್ರೆ ಹೇಗಮ್ಮ? ನನ್ನ ಆಸೆ ಇಷ್ಟೇ. ನನ್ನ ಮಗಳಿಗೆ ಗಂಡನಾಗಿ ಬರೋನು ಅಯ್ಯಂಗಾರ್ ಫ್ಯಾಮಿಲಿಯವನಾಗಿರ್ಬೇಕು. ಮತ್ತೆ ಅವನಿಗೆ ಕರ್ನಾಟಕ ಸಂಗೀತ ಚೆನ್ನಾಗಿ ಗೊತ್ತಿರ್ಬೇಕು. ಯಾಕೆ ಅಂದ್ರೆ ಕರ್ನಾಟಕ ಸಂಗೀತ ಎಲ್ಲಿ ಇರುತ್ತೋ ಅಲ್ಲಿ ನಮ್ಮ ಸಂಸ್ಕೃತಿ ರಾರಾಜಿಸ್ತಾ ಇರುತ್ತೆ. ನಮ್ಮ ಮುಕುಂದರಿಗೆ 2 ಗುಣ ಇವೆ. ಇಷ್ಟಾಗಿ ಅವನು ನನ್ನ ಸ್ನೇಹಿತನ ಮಗ. ಅದೆಲ್ಲ ಸರಿಪಾ, ನಾನಿನ್ನು ಮದುವೆ ಆದ್ಮೇಲೆ ಓದಿದ್ರಾಯ್ತು. ಆ ಕಂಡೀಷನ್ ನಾನ್ ಹಾಕ್ತೀನಿ. ನೀನೇನು ಗಾಬರಿ ಪಟ್ಕೋಬೇಕಾಗಿಲ್ಲ. ಮಹಾಲಕ್ಷ್ಮಿ ತರ ಅಲಂಕಾರ ಮಾಡ್ಕೊಂಡಿದೀಯ. ಇನ್ನು ಹೆಚ್ಚು ಹೊತ್ತು ವೇಸ್ಟ್ ಮಾಡೋದು ಬೇಡ. ಬಾ ಬಾ ಬಾರೋ ಗೆಳೆಯ, ಏನ್ ಇಷ್ಟೊಂದು ಹೊಟ್ಟೆ ಬೆಳೆಸ್ತಾ ಇದೀಯಾ? ನಿಮ್ ಜೊತೆ ಕಂಪ್ಲೀಟ್ ಮಾಡ್ಬೇಕಲ್ಲ. ಹೇಗಿದೆ ಮುಕುಂದ? ಎಲ್ಲ ನಿಮ್ಮ ಆಶೀರ್ವಾದ. ಗಾಡ್ ಬ್ಲೆಸ್ ಯು. ಇವಳು ನನ್ನ ಮಗಳು ಸುಮಿತ್ರಾ ಅಂಡಾಳ್. ನಮಸ್ಕಾರ ನಮ್ಮ. ಅಯ್ಯೋ ತರವೇ. ಫೈನಲ್ ಇಯರ್ ಓದ್ತಾ ಇದ್ದಾಳೆ. ಬಹಳ ಸುಸಂಸ್ಕೃತ ಹುಡುಗಿ. ಗಂಡಸರು ಅಂದ್ರೆ ಕಣ್ಣೆದ್ ಸಹ ನೋಡಲ್ಲ. ತಾಯಿ ಇಲ್ಲದ ಕೂಸು ಬಹಳ ಮುದ್ನಲ್ಲಿ ಸಾಕಿದ್ದೀನಿ. ನಿನ್ ಮಗಳು ನನ್ ಮನೆಗ್ ಸೊಸೆಯಾಗಿ ಬರೋದು ನನಗ್ ಬಹಳ ಸಂತೋಷ ಅಲ್ವೇನೋ ಮುಕುಂದ? ಅಂಕಲ್, ನಾನ್ ನಿಮ್ ಮಗಳ ಜೊತೆ ಸ್ವಲ್ಪ ಪರ್ಸನಲ್ ಆಗಿ ಮಾತಾಡ್ಬೇಕು.
ನಿನಗೆ ಪ್ರೈವಸಿ ಬೇಕಲ್ವಾ? ಪರವಾಗಿಲ್ಲ, ಕರ್ಕೊಂಡು ಹೊರಗಡೆ ಹೋಗ್ಬಾ. ನಿನ್ ಮೇಲೆ ಸಂಪೂರ್ಣ ನಂಬಿಕೆ ಇದೆ. ಹೋಗ್ಬಮ್ಮ. ಅಪ್ಪ ನಾನೊಂದ್ ಸ್ವಲ್ಪ ಮೇಲೋಗ್ ಬರ್ತೀನಿ. ಏನ್ ವಿಶೇಷ? ಮುಕುಂದ ಅಂತ ಒಂದ್ ಬಕ್ರನ್ ಕರ್ಕೊಂಡ್ ಬರ್ತಾ ಇದ್ದೀನಿ. ಆ ಕಾರ್ಟೂನ್ ನನ್ನ ಮದ್ವೆ ಆಗ್ಬೇಕಂತೆ. ನಾವೆಲ್ಲ ಸೇರಿ ಅವನಿಗೆ ಕೊಡೋ ಶಾಕ್ಗೆ ಮದ್ವೆ ಆಗಲ್ಲ ಅಂತ ಓಡೋಗ್ಬಿಡ್ಬೇಕು. ರೆಡಿ ಆಗಿರಿ, ಲೆಟ್ಸ್ ಹ್ಯಾವ್ ಸಮ್ ಫನ್. ಅಚ್ಚೋ, ನೀವ್ ಇಲ್ಲಿಗೆಲ್ಲ ಬರ್ತೀರಾ? ದಿನ ಬರ್ತೀನಿ. ನಿಮ್ಗೆ ಇಷ್ಟ ಆಗಲ್ಲ ಅಲ್ಲ? ಮದ್ವೆ ಆಗಲ್ಲ ಅಂತ ಅಪ್ಪನ ಹತ್ರ ಹೇಳ್ಬಿಡ್ತೀರಾ? ಅಯ್ಯೋ, ಯಾಕೆ ಇಷ್ಟ ಆಗಲ್ಲ? ಯಾವತ್ತು ಬಂದಿಲ್ಲ ಅಷ್ಟೇ. ಮದ್ವೆ ಆದ್ಮೇಲೆ ದಿನಾ ಬರೋಣ ಒಟ್ಟಿಗೆ. ಬೇರೆಯವರೆಲ್ಲ ನೋಡ್ತಿದ್ದಾರೆ. ಅಯ್ಯೋ, ಇಲ್ಲೆಲ್ಲ ತುಂಬಾ ಕೆಟ್ಟ ಜನ ಇದ್ದಾರೆ. ಅವನ್ ಬಗ್ಗೆ ಎಷ್ಟು ಸಿಟ್ಟು ಬರ್ತಿತ್ತು ಗೊತ್ತಾ? ಅವ್ನಿಗೆ ತುಂಬಾ ಬಾಡಿ ಇದೆ, ಅದಕ್ಕೆ ಸುಮ್ನಾಗ್ಬಿಟ್ಟೆ. ಇಲ್ಲಿಂದ ಹೊರಟ್ಬಿಡೋಣ ಆಂಡಾಳ್. ಇನ್ನೊಂದ್ಸಲ ಆಂಡಾಳ್ ಅಂತ ಕರೆದ್ರೆ ನಾಲ್ಗೆ ಕಟ್ ಮಾಡಿ ಮಿಕ್ಸಿಲ್ ಹಾಕಿ ಜ್ಯೂಸ್ ಮಾಡ್ಕೊಡಿತೀನಿ. ಕಾಮಿ ಆಂಡಿ. ನಾನು ಹೊರಗಡೆ ಎಲ್ಲ ಓಡಾಡೋದು ಇದೇ ತರ ಬಟ್ಟೆ. ಇಷ್ಟ ಆಗಿಲ್ಲ ತಾನೆ? ಮತ್ತೆ ಬೇಡ ಅಂತ ಅಪ್ಪಂಗೆ ಹೇಳ್ಬಿಡ್ತೀರಾ? ಅಯ್ಯೋ, ಯಾಕೆ ಇಷ್ಟ ಆಗ್ಲಿಲ್ಲ? ನೀವು ತುಂಬಾ ಆಟ ಕಾಡಿಸ್ತೀರಾ. ಬನ್ನಿ. ಇವರೆಲ್ಲ ನನ್ನ ಫ್ರೆಂಡ್ಸು. ಹಲೋ. ನಿಮ್ಮಿಬ್ಬರು ಪೇರು ತುಂಬಾ ಚೆನ್ನಾಗಿದೆ. ಥ್ಯಾಂಕ್ ಯು. ಗುಡ್ ಈವ್ನಿಂಗ್ ಸರ್. ನೋಡಿ, ನಂಗ್ ನಾಚಿಕೆ ಆಗುತ್ತೆ. ನಾನ್ ಹೇಳಿದ್ದು ಮೆನು ಕಾರ್ಡ್ ನೋಡಿ ಅಂತ. ನನಗಿದೆಲ್ಲ ಏನು ಬೇಡ. ನನ್ಗೆ ಒಂದು ಫ್ರೆಶ್ ಫ್ರೂಟ್ ಜ್ಯೂಸ್. ಒಂದ್ ಟಕೀಲಾ. ಕುಡಿತೀರಾ? ಬರೀ ಕುಡಿಯೋದ? ಒಂದ್ ಲೆವೆಲ್ಗೆ ಪಿವೋಟು. ಇಷ್ಟ ಆಗಲ್ಲ ಅಲ್ಲ? ಅದಕ್ಕೆ ನಾನು ಹೇಳಿದ್ದು. ಉಪ್ಪನ್ನ ಹೀಗೆ ಹಾಕೊಂಡು ಹೀಗೆ ಇಟ್ಕೊಂಡು ಟಕೀಲಾ ಕುಡಿಬೇಕು, ಆಯ್ತಾ? ಅವ್ರಿಗಿಷ್ಟ ಆಯ್ತು ಬಿಡು. ಸಿಗರೇಟ್ ಸೇರ್ತೀರಾ? ಎಸ್, 2 packs ಇದೆ. ನಿಮ್ಗಿದಿಷ್ಟ? ನನಗದ್ರ ವಾಸನೆ ತುಂಬಾ ಇಷ್ಟ. ಆದ್ರೆ ನಾನ್ ಸಿಂಗರ್ ಅಲ್ವಾ, ಶಾರೀರ ಹಾಳಾಗುತ್ತೆ ಅಂತ ನಾನ್ ಸೇದಲ್ಲ. ನೀವ್ ಸೇದಿ, ನಾನದ್ರ ವಾಸನೆ ಎಂಜಾಯ್ ಮಾಡ್ತೀನಿ. Oh God, man. ಮಾವ, ಮಾವ, ಮಾವ. ಏನು? ನಿಮ್ ಮಗಳು ಸೀರೆ ಒಳಗೆ ಏನೇನೋ ಬಟ್ಟೆ ಹಾಕೋತಾಳೆ. ಅಯ್ಯೋ ಶ್ವಾಪಚ ಮುಂಡೆದೆ, ನನ್ನ ಮೇಲೆ ನಂಬಿಕೆ ಇಟ್ಟವಳನ್ ಜೊತೆ ಕಳ್ಸಿದ್ರೆ ಒಳಗಡೆ ಇರೋದನ್ನೆಲ್ಲ ನೋಡ್ತೀಯನೋ? ಅಯ್ಯೋ, ನೀವ್ ತಪ್ಪು ತಿಳ್ಕೊತಾ ಇದ್ದೀರಾ. ನಾ ಹೇಳ್ತಿರೋದು ಮಾಡರ್ನ್ ಡ್ರೆಸ್ಸಸ್ ಇಷ್ಟಿಷ್ಟೇ ಇರುತ್ತೆ. ಅಲ್ದೆ ಧೂಪ ಬೇರೆ ಹಚ್ತಾಳೆ. ಹಚ್ಲು ಬಿಡು, ಈಗಿನ ಕಾಲದ ಹುಡುಗರು ಧೂಪ ಅಂದ್ರೆ ಏನೋ ಗೊತ್ತಿಲ್ಲ. ಇವಳಿಗೆ ಗೊತ್ತು. ಅಯ್ಯೋ, ಧೂಪ ಅಂದ್ರೆ ಸಿಗರೇಟು. ಮುಕುಂದ, ನನ್ನ ಮಗಳ ಬಗ್ಗೆ ಕೆಟ್ಟ ಮಾತಾಡ್ಬೇಡ. ಅವಳು ಮದುವೆ ಮಾಡ್ಕೊಳಕ್ ಇಷ್ಟ ಇಲ್ಲ ಅಂತಂದ್ರೆ ಬಗಳು. ನಿಮ್ಮ ಅಪ್ಪ ಅಂತ ಹುಡುಗನ್ ತಂದ್ ಮದುವೆ ಮಾಡ್ತೀನಿ. ಅಯ್ಯೋ, ನಮ್ಮ ಅಪ್ಪಂಗೆ ಈಗಾಗ್ಲೇ 2 ಮದ್ವೆ ಆಗಿದೆ. ನಾನು 2ನೇ ಹೆಂಡತಿ ಮಗ. ಮಾವ, ನಾನ್ ನಿಮ್ ಮಗಳ ಬಗ್ಗೆ ಹೇಳಿದ್ದೆಲ್ಲ ನಿಜ. ಬೇಕಾದ್ರೆ ರೆಡ್ ಹ್ಯಾಂಡ್ ಆಗಿ ಹಿಡಿದು ತೋರಿಸ್ತೀನಿ. ತೋರ್ಸು, ನಂಬ್ತೀನಿ. ತೋರಿಸ್ಲಿಲ್ಲ ಅಂದ್ರೆ ಡಿಫೆಮೇಷನ್ ಕೇಸ್ ಹಾಕಿ ಒಳಗೆ ಹಾಕಿಸ್ತೀನಿ. ತೋರಿಸ್ತೀನಿ. ಪ್ಲೀಸ್ ಹೇಳಿ ಮಾವ, ಪ್ಲೀಸ್. ಯೋಚನೆ ಮಾಡ್ತೀಯ? ನಡಿಯೇ, ಇವಳೊಬ್ಳು. ಕೃಷ್ಣ, ಇವತ್ತೆಲ್ಲಾದ್ರೂ ಹೊರಗಡೆ ಹೋಗ್ತಿದ್ಯೇನೋ? ಎಲ್ಲಿಗೆ ಹೋಗ್ತಿಲ್ಲಮ್ಮ, ಇವತ್ ಭಾನುವಾರ ಆರಾಮಾಗಿ ಮನೇಲಿ ಬಿದ್ದಿರ್ತೀನಿ. ಒಳ್ಳೇದಾಯ್ತು. ಶಾರುಖ್ ಅಂದು ಹೊಸ ಹಿಂದಿ ಪಿಕ್ಚರ್ ಬಂದಿದ್ಯಂತೆ. ನಮ್ಗೆ ಹಿಂದಿ ಅರ್ಥ ಆಗಲ್ಲ. ಪಾಪ ಲಕ್ಷ್ಮಿ ಆಸೆ ಪಡ್ತಿದ್ದಾಳೆ, ಕರ್ಕೊಂಡು ಹೋಗ್ಬಿಡ್ಬಾ. ಹಾ, ಸಡನ್ ನೆನಪಾಯ್ತು. ಆಂಜನೇಯನಿಗೆ ವಡೆ ಅಲಂಕಾರ ಕೊಟ್ಟಿದ್ದೆ, ತಕ್ಷಣ ದೇವಸ್ಥಾನಕ್ಕೆ ಹೋಗ್ಬೇಕು. ಲೇಟ್ ಆಗ್ಬಿಟ್ರೆ ನಿಂತ್ಕೊಳ್ಳೋ, ಯಾಕೋ ಅತಿ ಆಯ್ತು ನಿಂದು. ಸುಮ್ನೆ ನಾಟಕ ಆಡ್ಬೇಡ, ಕರ್ಕೊಂಡು ಹೋಗೋ ಅವಳನ್ನ.
ನಿನ್ ಜೊತೆ ಪಬ್ಲಿಕ್ ಅಲ್ಲಿ ಓಡಾಡಿದ್ರೆ ಜನ ಏನಕೊಳಲ್ಲ, ಬೈದ್ರು ನಾಚ್ಕೊಳ್ತಲ್ಲೇ. ಜನ ತಿಳ್ಕೊಂಡ್ರೆ ತಿಳ್ಕೊಳ್ಳಿ ಬಿಡು. ಎಷ್ಟೇ ಆದ್ರೂ ನಾಳೆ ನೀನು ಅವ್ಳ ಗಂಡ ಆಗೋವನು. ಸ್ವಲ್ಪ ಒತ್ತಿ ಹೇಳ್ರಿ ಅವನ್ಗೆ. ಅಯ್ಯೋ, ಪದೇ ಪದೇ ಅದನ್ನೇ ಹೇಳಿ ತಲೆ ತಿನ್ಬೇಡಿ. ಇವಳನ್ನೇ ಅಂತಲ್ಲ, ನಾನ್ ಯಾರನ್ನು ಮದ್ವೆ ಆಗಲ್ಲ. ಸರಿನಪ್ಪ, ನಿಮ್ ಸೋದರತೆ ಮಗಳು ಅಂತನಾದ್ರೂ ಕರ್ಕೊಂಡ್ ಹೋಗೋ. ಇವಳ ಎದ್ದಳ ಮೇಲೆ ಕಾಲ್ ನೋಡಿದ್ರೆ ಹಿಡ್ಕೊಂಡ್ಬಿಡ್ತೀಯ. ನನಗ್ ನಿಮ್ ನೋಡಿದ್ರೆ ಭಕ್ತಿ ನನಗೆ ಸಿಟ್ಟು ಬರುತ್ತೆ, ಹಿಂಗಾಕ್ಬಿಡೋಣ ಅನ್ಸುತ್ತೆ. ಯಮ್ಮ, ಇವಳು ಕರ್ಕೊಂಡಾಗಮ್ಮ ಪಿಕ್ಚರ್ಗೆ ಹೋಗ್ಲಿ. ಆ ಫಿಲ್ಮ್ ಅಲ್ಲಿ ಹೀರೋ ಟ್ರೈನ್ ಮೇಲೆ 10 ನಿಮಿಷ ಕುಣಿತಾರಂತೆ. ನನಗೆ ಲವ್ ಅಂದ್ರೆ ಆಗಲ್ಲ, ಇವಳು ಟ್ರೈನ್ ಅಂದ್ರೆ ಆಗಲ್ಲ. ನನಗೆ ಈ ಸುಳ್ಳು ಕತೆ ಕಂಡ್ರೆ ಆಗಲ್ಲ. ಜೊತೆಲಿ ಬಾರೆ ನೋಡು, ನಾನು ಆ ಮ್ಯಾನೇಜರ್ ಫೋನ್ ಮಾಡಿ ಎಲ್ಲ ತಿಳ್ಕೊಂಡಿದೀನಿ. ಆ ಪಿಕ್ಚರ್ ಅಲ್ಲಿ ಟ್ರೈನು ಇಲ್ಲ, ಬಸ್ಸು ಇಲ್ಲ. ನೀನ್ ಇವಳು ಕರ್ಕೊಂಡು ಹೋಗದಿದ್ರೆ ನಮ್ ಮೇಲ ಆಣೆ. ಪ್ಲೀಸ್. ಸರಿ, ಕರ್ಕೊಂಡು ಹೋಗ್ತೀನಿ, ಆದ್ರೆ ಇದೇ ಕೊನೆ. ತುಂಬಾ ಹಲ್ಗಿಂಚ್ಬೇಡ. ಇನ್ನು ಸ್ವಲ್ಪ ದಿನ ಅಷ್ಟೇ, ಇವಳಿಂದ ನಾವೆಲ್ಲ ಸತ್ವಿ. ಯಾಕೆ? ಬೆಂಗಳೂರು ಮೆಟ್ರೋ ಬರ್ತಿದ್ಯಂತೆ. ಅಯ್ಯಯ್ಯೋ, ಹಾಗಾದ್ರೆ ನಾನ್ ರೋಡಲ್ಲೆಲ್ಲ ಹಾಡ್ ಹೇಳ್ಬೇಕಾ? ನಮ್ಮ ಅಪ್ಪನ ಹತ್ರ ಇದೇನೋ ಫಿಟ್ಟಿಂಗ್ ಇಟ್ಟಿದ್ಯಾ? ನೀ ಹೇಳ್ಬಿಟ್ರೆ ಅವ್ರು ನಂಬಿಡ್ತಾರಾ? ಹಿಡ್ಕೋ. ಕಂಡಿದ್ದೀನಿ ನೋಡು. ನಾನು ಬೇರೆ ಬಟ್ಟೆ ಹಾಕೊಂಡಿದ್ದೀನಿ. ಅಪ್ಪನ ಹತ್ರ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀನಿ ಅಂತ ಸುಳ್ಳು ಹೇಳಿದ್ದೀನಿ. ಆದ್ರೆ ನಾನ್ ಹೋಗ್ತಾ ಇರೋದು ಸಿನಿಮಾಗೆ, ಪತೇಶ್ವರಿ ಥಿಯೇಟರ್ಗೆ. ಅದೇನ್ ಫಿಟ್ಟಿಂಗ್ ಇಟ್ಕೊ, ಇಡು, ಹೋಗ್. ಮಾವ ಏನೋ ಅದು? ಬೇಗ ಬಂದು ಆಂಡಾಳ್ ಸೀರೆ ತೆಗಿ. ಒಬ್ಬ ತಂದೆ ಹತ್ರ ಹೇಳೋ ಮಾತೇನೋ ಇದು? ಅಯ್ಯೋ, ನಿಮ್ ಹತ್ರ ದೇವಸ್ಥಾನಕ್ಕೆ ಹೋಗ್ತೀನಿ ಅಂತ ಸುಳ್ಳು ಹೇಳಿ ತುಂಡು ಬಟ್ಟೆ ಹಾಕೊಂಡು ಸಿನಿಮಾಗೆ ಹೋಗ್ತಿದ್ದಾಳೆ. ಸಾಧ್ಯವೇ ಇಲ್ಲ. ಬೇಕಾದ್ರೆ ಬನ್ನಿ, ತೋರಿಸ್ತೀನಿ. ಬನ್ನಿ. 3 ಟಿಕೆಟ್ ಕೊಡಿ. ಬೇಗ ಬೇಗ ಬನ್ನಿ ಸರ್. 3 ಟಿಕೆಟ್. ಥ್ಯಾಂಕ್ ಯು. ನೆಕ್ಸ್ಟ್ ಬನ್ನಿ. 6 ಟಿಕೆಟ್ ಕೊಡಿ. ಏನಂದ್ರೆ 3 ಟಿಕೆಟ್ ಯಾಕೆ? ಬ್ಲಾಕ್ ಅಲ್ಲಿ ಮಾರಕ್ಕೆ. ನಿನಗೆ ಯಾಕೆ? ಸುಮ್ಮನೆ ನಡಿ. ಯಾಕೋ ಹೆಂಗಾಯ್ತದೆ? ನಾನೇನು ಮಾಡ್ದ? ಎಲ್ಲಾರು ಹಿಂಗೆ ಮಾಡ್ತಾರೆ ನನಗೆ. ತುಂಬಾ ಅಂಟ್ಕೋಬೇಡ, ಸ್ವಲ್ಪ ಗ್ಯಾಪ್ ಕೊಡು. ಏನಂದ್ರೆ ನನ್ನ ಹೆಸರು ಕೃಷ್ಣ ಅಂತ. ಗಂಡಾಗೋನ್ ಹೆಸರಿಟ್ ಕರೆಯಕ್ಕಾಗತ್ತಾ? ಯಾವ ಮದುವೆ ಆಗೋದು? ಆ ಚಾಕೋಚ ಮೇಲೆ ಆಣೆ ಮಾಡಿದೀನಿ, ನೀನ್ ಒಬ್ಳೆಲ್ಲ ಯಾರನ್ನು ಮದುವೆ ಆಗಲ್ಲ. ಡಬ್ಬ ನನ್ ಮಗನೇ ಕೃಷ್ಣ ಅನ್ನೋ, ಕಳ್ಳನ ಮಗನೇ ಕೃಷ್ಣ ಅನ್ನೋ, ಹೋಗಲ್ಲ ಕೃಷ್ಣ ಅನ್ನೋ. ಏನು ಅಂದ್ರೆ ಸಾರಿ, ಇನ್ನೊಂದ್ಸಲ ಏನು ಅಂದ್ರೆ ಮಗ ಶಾರುಖ್ ಖಾನ್ ಅಮಿತಾಬ್ ಬಚ್ಚನ್ ಒಟ್ಟಿಗೆ ಮಾಡಿದಾರ ಕಣ. ನಾವೇನ್ ಸಿನಿಮಾ ನೋಡ್ಬೇಕಾ? ನೀನ್ ಮುಖ ನೋಡ್ಬೇಕಾ? ಕೂತ್ಕೊಳ್ಳಲ್ಲ. ಕೂತ್ಕೊಡು. ಅಣ್ಣ ಬಂದೆ. ಥ್ಯಾಂಕ್ ಯು ಅಣ್ಣ, ನನ್ ಕರ್ದಿದ್ದಕ್ಕೆ. ನಾನ್ ಕರ್ದ್ನ? ಯಾವಾಗಯ್ಯ? ಹಿಂಗಂದ್ರೆ ಅದ ಅಣ್ಣ, ಸಿನಿಮಾ ಸ್ಟಾರ್ಟ್ ಆಗಿ ಎಷ್ಟೊತ್ತೈತಣ್ಣ? ಒಂದ್ 10-15 ನಿಮಿಷ ಆಯ್ತು. ಅಣ್ಣ ಅಣ್ಣ ಹೀರೋ ಬಂದಣ್ಣ? ಬಂದ. ಅಣ್ಣ ಅಣ್ಣ ಹೀರೋಯಿನ್ ಬಂದ್ಲಣ್ಣ? ಬಂದ್ಲು. ಅಣ್ಣ ಅಣ್ಣ ವಿಲನ್ ಬಂದಣ್ಣ? ಬಂದ. ಅಣ್ಣ ಅಣ್ಣ ಫೈಟ್ ಆಯ್ತಣ್ಣ? ಅಲ್ಲಾಗಿಲ್ಲ. ಇನ್ನೊಂದ್ ಪ್ರಶ್ನೆ ಕೇಳಿದ್ರೆ ಇಲ್ಲಾಗತ್ತೆ. ಬೇಡ ಬಿಡೋಣ. Gets this in, he'll take his team into the finals and himself. Wow! Love you! ಮಾವ, ಆಂಡಾಳು ಎಲ್ಲ ಕಾಣ್ತಾನೆ ಇಲ್ಲ. ಅಯ್ಯೋ, ಕಣ್ಣಿಗೆ ಅಲ್ಲೇ ಇದ್ದಾಳೆ ನೋಡಿ ಮಾವ, ಅಲ್ಲಿದ್ದಾಳೆ ನೋಡಿ. ಕೊಂಡು ಮುರಿದು ಹೋಗ್ತಾ ಇದೆ. ನೋಡಂದ್ರೆ ಎಲ್ಲಿ ನೋಡ್ಲಿ? ಇಲ್ಲೇ ನೋಡಿ, ಡಾನ್ಸ್ ಮಾಡ್ತಾ ಇದ್ದಾಳೆ. ಕಣ್ಣೂರಿ ಒಂದ್ ಆಚೆ ಹಾಕ್ಬೇಕಾ? ಅಲ್ಲಿ ನೋಡಿ. ಹೋಗ್ತೀನಿ ತಡಿಯಪ್ಪ. ಇನ್ನು ಎಷ್ಟ್ ಚಂದ ಹತ್ರ ಬಯಸ್ಕೋಬೇಕು. ನೋಡ್ತಾ ಇರು. ನಡಿಯೋ, ನಡಿ. ಹಾಕ್ಸ್ತೀನಿ. ಚಮಚ ಮುಟ್ಟಿದ್ದೆ, ನಡಿ. ನೋಡ್ತಾ ಇರು ನೀನು.